ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನ ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ. ಈಗ ನೋಡಿ, ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು. ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನ ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ. ಈಗ ನೋಡಿ, ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು. ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನ ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ. ಈಗ ನೋಡಿ, ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು. ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನ ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ. ಈಗ ನೋಡಿ, ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು.
ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನು ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ ಈಗ ನೋಡಿ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು. ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನು ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ ಈಗ ನೋಡಿ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು. ಪಂಪ್ವೆಲ್ ಟೆಸ್ಟ್ ಕೂಡ ಆಗ್ತಾ ಇದೆ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಮಂಗಳೂರಿನ ಕದ್ರಿ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ, ಆತನ ಬರ್ಬರ ಹತ್ಯೆ ಇಡೀ ರಾಜ್ಯಾದ್ಯಂತ ಒಂದು ಕಿಚ್ಚನ್ನ ಹಬ್ಬಿಸಿತ್ತು. ಹಿಂದೂ ಕಾರ್ಯಕರ್ತರಲ್ಲಿ, ಹಿಂದೂಗಳಲ್ಲಿ ಆಕ್ರೋಶದ ಕಟ್ಟೆಯನ್ನು ಒಡೆಯುವಂತೆ ಮಾಡಿತ್ತು. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಹೇಳಿ ಪ್ರಶ್ನೆ ಈಗ ನೋಡಿ. ಶರಣ್ ಪಂಪ್ವೆಲ್ ಬಂಧನಕ್ಕೆ ಆಕ್ರೋಶ ಕೇಳಿ ಬರ್ತಾ ಇದೆ. ಕೇಸ್ ಹಾಕಿ 20 ದಿನಗಳೇ ಕಳೆದಿದೆ. ಈಗ ಅರೆಸ್ಟ್ ಮಾಡಿದ್ಯಾಕೆ ಅಂತ ಪ್ರಶ್ನೆಗಳು. ಶರಣ್ ಪಂಪ್ವೆಲ್ರನ್ನ ಜೈಲಿಗೆ ಹಾಕಬೇಡಿ, ಮುಂದಾಗುವ ಘಟನೆಗೆ ಸರ್ಕಾರವೇ ಹೊಣೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರೋದು. ವಿಎಚ್ಪಿ ಮುಖಂಡ ಪ್ರದೀಪ್ ಸರಿಪಳ್ಳ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡೋಕೆ ಸರ್ಕಾರ ಪೊಲೀಸರಿಗೆ ಒತ್ತಡ ತಂದಿದೆ. ಸುಹಾಸ್ ಹತ್ಯೆ ದಿನ ಬಂದ್ಗೆ ಕರೆ ನೀಡಿರೋದಕ್ಕೆ ಕೇಸ್ ಆಗಿತ್ತು. ಕೇಸ್ ಆಗಿ 20 ದಿನಗಳೇ ಕಳೆದೋಗಿದೆ. ಈಗ ಯಾಕೆ ಬಂಧನ ಅನ್ನುವಂತ ಪ್ರಶ್ನೆಗಳು.